ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ನಮ್ಮ ಪಬ್ಲಿಕ್ ಟಾಕ್. ಸೊ ಇವತ್ತಿನ ಟಾಪಿಕ್ ಬಂದು ನಮ್ಮ ದೇಶದಲ್ಲಿ, ಬರೀ ದೇಶದಲ್ಲಿ ಅಂತಾನೆ ಅಲ್ಲ, ಸುಮಾರು ಕಡೆ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ. ಅದರಲ್ಲೂ ತುಂಬಾ ಚಿಕ್ಕ ಹೋಟೆಲ್ ಇಟ್ಕೊಂಡಿರೋರು ಇದನ್ನ ತುಂಬಾ ದೊಡ್ಡದಾಗಿ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ. ಏನಪ್ಪಾ ಅಂತಂದ್ರೆ, ಸೊ ಅವ್ರಿಗೆ ಪ್ರಾಪರ್ ಆಗಿ ಸಿಲಿಂಡರ್ ಸಿಗ್ತಿಲ್ಲ ಅಂಡ್ ಸಿಗೋ ಸಿಲಿಂಡರ್ಗೆ ಅವರು ಬ್ಲ್ಯಾಕ್ ಅಲ್ಲಿ 3,000-5,000 ತನಕ ಕೊಡ್ಬೇಕು ದೊಡ್ಡ ಸಿಲಿಂಡರ್ಗೆ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಸೊ ಅವ್ರ ಹತ್ರ ಹೋಗಿ ಅವ್ರ ಮಂದಾಳದ ಮಾತನ್ನ ಕೇಳಿ ಒಂದಿಷ್ಟು ಮಾತಾಡಿ ಬರೋಣ. ಓಕೆನಾ, ಬನ್ನಿ. ಹಾಯ್ ಮ್ಯಾಮ್. ಹಾಯ್, ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಓಕೆ ಮ್ಯಾಮ್, ನಿಮ್ಮ ಹೋಟೆಲ್ ಹೆಸರು ಹಾಗೆ ಹೋಟೆಲ್ ಎಲ್ಲಿದೆ ಅಂತ ಆಡಿಯನ್ಸ್ ಕೇಳಿ. ಶ್ರೀ ಮಾರುತಿ ಟಿಫನ್ ಸೆಂಟರ್ ಅಂತ ಯಲಹಂಕ ನ್ಯೂ ಟೌನ್ ನಲ್ಲಿದೆ. ಓಕೆ ಮ್ಯಾಮ್, ಈಗ ಎಲ್ರಿಗೂ ಗೊತ್ತಿದೆ LPG ಸಿಲಿಂಡರ್ ಸಮಸ್ಯೆ ನಡೀತಿದೆ. ಸೊ ಇದು ನಿಮ್ಮ ಹೋಟೆಲ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ? ನಮ್ಮ ಹೋಟೆಲ್ ಮೇಲೆ ಈಗ ತುಂಬಾ ಎಷ್ಟು ಅಂದ್ರೆ ಈಗ ಅರ್ಧಕ್ಕರ್ಧ ವ್ಯಾಪಾರನೇ ನಿಂತೋಗಿದೆ. ದೋಸೆ ಇಲ್ಲ, ಪೂರಿ ಇಲ್ಲ. ಕಸ್ಟಮರು ದೋಸೆ ಪೂರಿಗಾಗೆ ಬರ್ತಾರೆ, ಹಂಗಾಗಿ ಆ ಎರಡೂ ಇಲ್ಲ. ಅದನ್ನೇ ನೋಡ್ಕೊಂಡು ಬಂದಿರ್ತಾರೆ. ಅದಿಲ್ಲ ಅಂದ್ರೆ ಎಲ್ಲ ವಾಪಸ್ ಹೋಗ್ತಾರೆ. ಮತ್ತೆ ಕೆಲ್ಸಗಾರರಿಗೂ ತೊಂದರೆ ಆಗಿದೆ ಇದರಿಂದ. ಕೆಲ್ಸಗಾರನು ಕಳ್ಸಿದೀವಿ ಊರಿಗೆ. ಇದರಿಂದ ಇವಾಗ ನಾವು ಸ್ವಂತ ಮನೆಯಲ್ಲಿ ಅಟುಲಿ ಹೋಟೆಲ್ ಇದೆ, ಅಲ್ಲಿಂದ ಅಡುಗೆ ಮಾಡ್ಕೊಂಡು ಬಂದು ಇಲ್ಲಿ ಸಪ್ಲೈ ಮಾಡ್ತಾ ಇದೀವಿ. ಹಂಗಾಗಿ ಈಗ ಅಲ್ಲಿಂದ ಇಲ್ಲಿಗೆ ತಗೊಂಡ್ ಬರಕ್ಕೂ ತುಂಬಾ ಕಷ್ಟ ಆಗ್ತಿದೆ. ಒಲೆ ಅಲ್ಲಿದೆ, ಈಗ ಒಲೆನ ಇಲ್ಲೇ ಇಟ್ಕೊಂಡು ಮಾಡೋಣ ಅಂತ ಇದೀವಿ. ತುಂಬಾನೇ ತೊಂದರೆ ಆಗಿದೆ, ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ, ತುಂಬಾ ಪ್ರಾಬ್ಲಮ್ ಆಗಿದೆ ಇದು. ಓಕೆ ಮ್ಯಾಮ್, ನೆಕ್ಸ್ಟ್ ಕ್ವೆಶನ್. ಸಿಲಿಂಡರ್ ಸಿಗದಿದ್ದಾಗ ನೀವು ಅದೇ ಇವಾಗ ಹಿಂಗೂ ಸಿಲಿಂಡರ್ ಸಿಗ್ತಿಲ್ಲ, ಸೊ ಆಲ್ಟರ್ನೇಟಿವ್ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಅದೇ ಸೌದೆ ಒಲೆ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್? ಈಗ ಸ್ವಂತ ಮನೆ ಇದೆಯಲ್ವಾ, ಅಲ್ಲಿಂದಾನೇ ಮಾಡ್ಕೊಂಡ್ ಬರ್ತಾ ಇದೀವಿ. ಸೌದೆ ಒಲೆಯಲ್ಲೇ ಮಾಡ್ಕೊಂಡ್ ಬರ್ತಿರೋದು. ಇಲ್ಲಿ ಈಗ ಹೊರಗಡೆ ಜಾಗ ಇದೆಯಲ್ಲ, ಈಗ ಅಲ್ಲಿಂದ ಇಲ್ಲಿ ತಗೊಂಬರಕ್ ಕಷ್ಟ ಆಗ್ತಿದೆ. ಈಗ ಇಲ್ಲಿ ಹಾಕೊಳ್ಳೋದಕ್ಕೆ, ಒಲೆ ಹಾಕೊಳ್ಳೋದಕ್ಕೆ ಪರ್ಮಿಷನ್ ಕೇಳಿದೀವಿ. ನಿನ್ನೆ ಇನ್ನು ಕೇಳಿದ್ವಿ, ಹಾಕೊಳ್ಳಿ ಅಂತ ಹೇಳಿದಾರೆ. ಇವಾಗ ಅದನ್ನ ರೆಡಿ ಮಾಡೋದಕ್ಕೆ ಅಂತಾನೆ ಪ್ರಿಪೇರ್ ಮಾಡ್ತಾ ಇದೀವಿ. ಈಗ ಅದನ್ನ ಮಾಡ್ಬೇಕು ನಾವು. ಸೊ ಅಂದ್ರೆ ನೀವು ಮನೇಲೆ ಪ್ರಿಪೇರ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ತಂದು ಇಲ್ಲಿ ಸಪ್ಲೈ ಮಾಡ್ತಿದ್ದೀರಾ, ಇಲ್ಲಿ ಸೇಲ್ಸ್ ಮಾಡ್ತಿದ್ದೀರಾ? ಸರ್ವಿಸ್ ಮಾಡ್ತಾ ಇದ್ವಿ. ಸಿಲಿಂಡರೇ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ. ಹುಡುಗರು ಇಲ್ಲ, ಈಗ ಹುಡುಗರ್ನೆಲ್ಲ ಊರಿಗೆ ಕಳ್ಸಿದೀವಿ. ಈಗ ಅದೆಲ್ಲ ನಾವೇ ಮಾಡ್ತಾ ಇದೀವಿ. ಓಕೆ, ಸೊ ಇವಾಗ ಸಿಲಿಂಡರ್ ಅಂತೂ ಸಿಗ್ತಾನೆ ಇಲ್ಲ ಬಿಡಿ, ನೀವು ಜಾಸ್ತಿ ಕೊಡ್ತಿದೀನಿ ಅಂದ್ರೂ ಸಿಗ್ತಿಲ್ಲ. 10,000 ರೂಪಾಯಿ ಹೇಳ್ತಾರೆ, 11,000 ರೂಪಾಯಿ ಹೇಳ್ತಾರೆ ಕಮರ್ಷಿಯಲ್. ಅಷ್ಟೊಂದು ತಗೊಂಡ್ ಬಂದು, ಯಾಕೆಂದ್ರೆ ನಮ್ದು ಪ್ರೈಸ್ ಕಡಿಮೆ ಇದೆ. ಓಕೆ, ನೀವು ಇದು ಶಾರ್ಟೇಜ್ ಆಗಿದಾಗಿಂದ ನೀವು ಪ್ರೈಸ್ ಯಾವುದೇ ರೀತಿ ಜಾಸ್ತಿ ಮಾಡಿಲ್ಲ. ಯಾಕಂದ್ರೆ ಕೆಲವರು ಬಡವರು ಇರ್ತಾರೆ, 50 ರೂಪಾಯಿ ಊಟ ಮಾಡೋರು ಇರ್ತಾರೆ. ನಾವು ಜಾಸ್ತಿ ಮಾಡಿದ್ರೆ ಅವರು ಇದನ್ನೇ ನಂಬ್ಕೊಂಡು ಬಂದಿರ್ತಾರೆ, ಈ ಹೋಟ್ಲ್ ನಂಬ್ಕೊಂಡು. ನಾವು 5 ರೂಪಾಯಿ ಜಾಸ್ತಿ ಅಂದ್ರೆ ಪಾಪ ಅವ್ರಿಗೆ ಬರೋದಕ್ಕೆ ಕಷ್ಟ ಆಗುತ್ತೆ, ತಿನ್ನೋಕೆ ಕಷ್ಟ ಆಗುತ್ತೆ. ಆ ಒಂದ್ ದೃಷ್ಟಿಯಿಂದ ನಾವ್ ಇನ್ನೂ ಜಾಸ್ತಿನೇ ಮಾಡಿಲ್ಲ. ಪ್ರಾಬಬ್ಲಿ ನಾನ್ ಕೇಳಿರೋ ಮಟ್ಟಿಗೆ ಇದೇ ಒಂದು ಹೋಟ್ಲ್ ಅನ್ಸುತ್ತೆ, ಇನ್ನ ಜಾಸ್ತಿ ಮಾಡೇ ಇಲ್ಲ. ಯಾಕಂದ್ರೆ ನೀವು ಕಸ್ಟಮರ್ ಇದ್ದಾಗ ಕೇಳಿದಿದ್ರೆ ಅವರೇ ಹೇಳ್ತಿದ್ರು ನಿಮಗೆ. ನಮ್ದು 1 ಗಂಟೆಯಿಂದ 3 ಗಂಟೆವರೆಗೂ ತುಂಬಾ ಕಸ್ಟಮರ್ ಇರ್ತಾರೆ. ಬೇಕಾದ್ರೆ ಒಂದ್ಸರಿ ಬಂದಾಗ ಬೇಕಾದ್ರೆ ಅವ್ರನ್ನ ಕೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ಸಪ್ಲೈ ಸಮಸ್ಯೆ ಎಷ್ಟು ದಿನಗಳಿಂದ ಇದೆ ಮ್ಯಾಮ್? ಒಂದು 15 ಡೇಸ್ ಇಂದ ಇದೆ. 15 ಡೇಸ್ ಇಂದ ಇದೆ. ಓಕೆ, ಎಷ್ಟು ದಿನಗಳಾದ್ಮೇಲೆ ಸಾಲ್ವ್ ಆಗ್ಬೋದು ಅಂತ ಅನ್ಸುತ್ತೆ? ಏನೋ ಕೆಲವರೆಲ್ಲ ಒಬ್ರು ಹೇಳ್ತಾರೆ ಮುಂದಿನ ವಾರದಿಂದ ಕೊಡ್ತಾರೆ ಅಂತಾರೆ, ಇನ್ನೊಬ್ರು ಹೇಳ್ತಾರೆ 3 ತಿಂಗಳವರೆಗೂ ನಮಗೆ ಸಿಲಿಂಡರ್ ಸಿಗೋದೇ ಕಷ್ಟ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಆ ವ್ಯವಸ್ಥೆ ಮಾಡ್ಕೋಬೇಕು, ಸೌದೆ ಒಲೆ ವ್ಯವಸ್ಥೆ ಇಲ್ಲಿಗೆ ಮಾಡ್ಕೋಬೇಕು ಅಂತಾನೆ ಪ್ರಯತ್ನ ಪಡ್ತಾ ಇದೀವಿ. ಅದನ್ನ ನಂಬ್ಕೊಳೋದಕ್ಕಿಂತ ಅಟ್ಲೀಸ್ಟ್ ಸೌದೆ ಒಲೆ ವ್ಯವಸ್ಥೆ ಮಾಡ್ಕೊಂಡ್ರೆ ರೆಗ್ಯುಲರ್ ಆಗಿ ರನ್ ಮಾಡೋದು. ಅದು ಸೌದೆನೋ ರೇಟ್ ಎಲ್ಲ ಜಾಸ್ತಿ ಹೇಳ್ತಿದ್ದಾರೆ. ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಇಷ್ಟು ಏನ್ ಮಾಡೋದು, ಅದು ಸಮಸ್ಯೆ. ಇವಾಗ ಎಲ್ಲಾರು ಸೌದೆ ಒಲೆನೇ ಯೂಸ್ ಮಾಡ್ತಿದ್ರೆ ಅದನ್ನು ಸಿಗೋದು ಬಹಳ ಕಷ್ಟ ಅಲ್ವಾ. ಇವಾಗ ಮರಗಳೇ ಕಮ್ಮಿ ಆಗಿದೆ, ಮತ್ತೆ ಅದನ್ನು ಪ್ರಾಬ್ಲಮ್ ಆಗ್ಬಿಡುತ್ತೆ. ಇವಾಗ ಅದೊಂದು ಸಮಸ್ಯೆ ಇದೆ. ಇವಾಗ ಈ ಸಮಸ್ಯೆಗೆ ಸರ್ಕಾರನೇ ಏನಾದ್ರೂ ಪರಿಹಾರ ಕೊಡ್ಬೇಕಾಗುತ್ತೆ. ಸರಿ ಮ್ಯಾಮ್, ಅದೇ ಗವರ್ಮೆಂಟ್ ಇಂದ ಯಾವ ರೀತಿ ಗವರ್ಮೆಂಟ್ ಅವರು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬಹುದು ಅಥವಾ ಮಾಡ್ಬೇಕು ಅಂತ ನೀವ್ ಅನ್ಕೋತೀರಾ? ಇದು ಪ್ರಪಂಚಕ್ಕೆ ಆಗಿರೋದು, ಹೆಂಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದೇ, ಬಟ್ ಅವರು ಇನ್ನ ಯಾವ್ದೇ ರೀತಿ ಸ್ಟೆಪ್ಸ್ ಏನು ತಗೊಳ್ತಿಲ್ಲ ಗವರ್ಮೆಂಟ್ ಅವರು. ಮೊದ್ಲೆಲ್ಲ ಸೀಮೆಣ್ಣೆ ಇರೋದು, ಅದು ಇಲ್ಲ. ಅಟ್ಲೀಸ್ಟ್ ಅದೆಲ್ಲೋ ಹೆಲ್ಪ್ ಆಗ್ತಿತ್ತು, ಇವಾಗ ಅದು ಇಲ್ಲ. ಅದಾದ್ರೂ ಸ್ವಲ್ಪ ಕೊಟ್ಟಿದ್ರೆ, ಕೆರೋಸಿನ್ ಆದ್ರೂ ಬಿಟ್ರೆ ಸ್ವಲ್ಪ ಉಪಯೋಗ ಆಗುತ್ತೆ. ಕೆರೋಸಿನ್, ಸೌದೆ ಒಲೆನೇ ಇವಾಗ ಅವಲಂಬಿಸ್ಬೇಕು ನಾವು. ಅದ್ ಬಿಟ್ರೆ ಇನ್ನೇನು ದಾರಿ ಇಲ್ಲ. ಇನ್ನ ಕರೆಂಟ್ ಇದ್ದು ಅದನ್ನು ಯೂಸ್ ಮಾಡಿದ್ರೆ ಇವಾಗ ಅದಕ್ಕೂ ಜಾಸ್ತಿ ಬರುತ್ತೆ. ಇಷ್ಟು ಯೂನಿಟ್ ಅಂತ ಇರುತ್ತೆ, ಅದ್ರ ಮೇಲೆ ನಾವು ಯೂಸ್ ಮಾಡ್ತು ಅಂದ್ರೆ ಇನ್ನೂ ಯೂನಿಟ್ ಅದು ಡಬಲ್ ಆಗೋಗ್ಬಿಡುತ್ತೆ. ನಮ್ಗೆ ಆಗೋದೇ ಇಲ್ಲ. ಅದು ನಮ್ದು ಕಮರ್ಷಿಯಲ್ ಬೇರೆ ಅಲ್ವಾ, ಕರೆಂಟ್ ಯೂಸ್ ಮಾಡಕ್ ಬಹಳ ಕಷ್ಟ ಆಗೋಗ್ಬಿಡುತ್ತೆ. ಓಕೆ ಮ್ಯಾಮ್, ಲಾಸ್ಟ್ ಕ್ವೆಶನ್.
ಈ ಪ್ರಾಬ್ಲಮ್ಗೆ ನಿಮ್ ಸಲಹೆ ಏನು ಪಬ್ಲಿಕ್ಗೆ ಅವ್ರ ಗೌರ್ಮೆಂಟ್ಗೆ? ಪಬ್ಲಿಕ್ಕಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಗೌರ್ಮೆಂಟ್ಗೆ ಅಂದ್ರೆ ಗೌರ್ಮೆಂಟಿಗೆ ಅಂದ್ರೆ ಅವರು ಆದಷ್ಟು ಪ್ರಯತ್ನ ಪಡ್ತಿದ್ದಾರೆ. ಏನು ಒಬ್ಬರ ಸಮಸ್ಯೆ ಅಲ್ವಲ್ಲ, ಹಾ, ಮೋದಿಜಿ ಅವ್ರು ಸಮಸ್ಯೆ ಆಗಿದೆ, ಇರೋದ್ರಿಂದ ಅದೇ ದೊಡ್ಡ ತಲೆನೋವಾಗಿದೆ. ಮೋದಿಜಿ ಅವ್ರು ಇರೋದ್ರಿಂದ ಈ ಗ್ಯಾಸಿಗೆ ಸಮಸ್ಯೆ ಆಗದೆ ಇರೋಂಗ್ ನೋಡ್ಕೊಳ್ತಿದ್ದಾರೆ. ಮೇನ್ ಆಗಿ ಅವರು ಮನೆಯವರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಅದನ್ನ ಬಹಳ ಇದನ್ನಾಗಿ ಮುಂದೆ ನಿಂತು ನೆರವೇರಿಸ್ತಾ ಇದ್ದಾರೆ, ಇದ್ ಮಾಡ್ತಿದ್ದಾರೆ. ಶಾಂತಿಯುತವಾಗಿ ಅವರೇ ನಿಲ್ಲಿಸ್ಬೇಕು ಅಂತ ಕೇಳ್ಕೊಂತೀವಿ ಅಷ್ಟೇ. ಇದಕ್ಕೆ ಗೌರ್ಮೆಂಟ್ ಇವಾಗ ಮೋದಿಜಿನೇ ಇದನ್ನ ಹೆಂಗಾದ್ರೂ ಮಾಡಿ Solve ಮಾಡ್ಬೇಕು. ಸಾಲ್ವ್ ಮಾಡ್ಬೇಕು ಅಷ್ಟೇ ನನಗೆ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಇವತ್ತು ಇನ್ನೊಂದು ಹೋಟ್ಲಿಗೆ ಬಂದಿದ್ವಿ. ಸೊ ಹೋಟೆಲ್ ಮುದ್ದಪ್ಪ ಹೋಟೆಲ್ ಅಂತ ಹೇಳಿ ಇವರು ಬಾಗ್ಲು ಹಾಕಿದ್ದಾರೆ. ಸೊ ಈ LPG ಸಿಲಿಂಡರ್ ಗ್ಯಾಸ್ ಪ್ರಾಬ್ಲಮ್ ಎಷ್ಟು ತೊಂದರೆನ ಉಂಟು ಮಾಡ್ತಿದೆ ಅಂದರೆ, ಸೊ ತುಂಬ ಜನ ಚಿಕ್ಕ ಪುಟ್ಟ ಅಮೌಂಟನ್ನ ಸಂಪಾದಿಸ್ತಿರ್ತಾರೆ. ಸೊ ಅವ್ರು ಎಲ್ಲರೂ ಸೊ ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತ ಸೊ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ನಮಸ್ತೆ ಸರ್, ಹೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಸೂರ್ಯಕಾಂತ್ ಶೆಟ್ಟಿ ಅಂದೇಳಿ. ಓಕೆ, ನಾವು ಉಡುಪಿಯವರು, ಇಲ್ಲೇ ಮಾಡ್ತೀವಿ, 20 ವರ್ಷದಿಂದ ಮಾಡ್ತೀವಿ. ಈಗ ನೋಡಿದ್ರೆ ಈ ಹೋಟೆಲ್ ಬೇಡ, ಏನು ಬೇಡ ಅನ್ಸುತ್ತೆ, ಅಷ್ಟು ಕಷ್ಟ ಆಗ್ತಾ ಇದೆ. ಸಿಲಿಂಡ್ರೇ ಸಿಗ್ತಾ ಇಲ್ಲ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಯಾಕೆ ಹಿಂಗ್ ಸರ್ಕಾರ ಹಿಂಗ್ ಮಾಡ್ತಾ ಇದೆ ಗೊತ್ತಿಲ್ಲ. ಆಯ್ತಾ, ಇಲೆಕ್ಷನ್ ಇದ್ರು ಓಡ್ ಬರಲ್ಲ ಅವರು, ಕರೆಕ್ಟ್ ಅಲ್ಲ? ಇಲೆಕ್ಷನ್ ನಾವು 1 ತಿಂಗಳಿತ್ತು ಅಂದ್ರೆ ಎಲ್ಲರೂ ಮನೆಗೆ ಸಿಲಿಂಡರ್ ಕೊಡ್ತಾ ಇದ್ರ ಅಲ್ವಾ? ಈ ಕಷ್ಟ ಯಾರು ಸರ್ಕಾರ ಕೇಳೋಕ್ಕಾಗಲ್ವಾ ಅಲ್ವಾ? ನಾವು ಓಟ್ ಹಾಕೋದು ಏನಕ್ಕೆ? ನಮ್ಮ ಕಷ್ಟಕ್ಕೆ ನಮ್ಮ ಕಷ್ಟಕ್ಕಾದ್ರೆ ಆ ಥರ ಮಾಡಿದ್ರೆ ಸರಿಯಾ ಸರ್ಕಾರ? ಅಷ್ಟೇ ನಾವು ಹೇಳೋದು, ಅಷ್ಟೇ. ನಮ್ಗೆ ಬೇಗ ಅದನ್ನು ಸರಿಪಡಿಸಿ ಕೊಡಿ ನಾವು ಹೇಳ್ತಿದ್ವಿ, ಅಷ್ಟೇ ಕೇಳೋದು. ಧನ್ಯವಾದ. ಇಲ್ಲ ಸರ್, ಇನ್ನೊಂದ್ 2-3 ಕ್ವೆಶನ್ಸ್ ಇದೆ. ಓಕೆನಾ? ಇವಾಗ ಸಿಲಿಂಡರ್ ಸಿಗ್ತಿಲ್ವಲ್ಲ, ಹೌದು. ಆಲ್ಟರ್ನೇಟಿವ್ ಆಗಿ ನೀವು ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಸೌದೆ ಒಲೆದ ಸೌದೆ ಒಲೆ ಮಾಡ್ಬೇಕಂತಿದೆ, ಓನರ್ ಕಡೆದ ಪರ್ಮಿಷನ್ ಸಿಕ್ಕಿಲ್ಲ. ನಮಗೂ ತೊಂದರೆ ಇದೆ. ನಾವು ಸಂಸಾರ ಮಾಡಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು, ಎಲ್ಲ ಇದೆ. ಈ ಒಂದು ಹೋಟ್ಲಲ್ಲ ಎಲ್ಲರಿಗೂ ತೊಂದರೆ ಆಗುತ್ತೆ. ಬೇಕು ಸಣ್ಣ ಪುಟ್ಟವರಿಗೆ ತೊಂದರೆ ಆಗುತ್ತೆ, ಬಿಟ್ರೆ ದೊಡ್ಡ ಹೋಟ್ಲರಿಗೆಲ್ಲ ಸಿಲಿಂಡರ್ ಸಿಗುತ್ತೆ. ಸ್ಟಾರ್ ಹೋಟ್ಲ್ 5 ಸ್ಟಾರ್ ಸಿಲಿಂಡರ್ ಸಿಗುತ್ತೆ. One eternity later. Tomorrow. ಅಟ್ಲೀಸ್ಟ್ ಇವಾಗ ಓಕೆ, ಮುಂಚೆ ಆದ್ರೂ ಏನೋ ಕೆರೋಸಿನ್, ಪೆಟ್ರೋಲ್. What did he say? ಮೊದಲು ಸಿಮೆಂಟ್ ಇತ್ತು, ಸ್ಟವ್ ಇತ್ತು, ಮಾಡ್ತಿದ್ವಿ. ಈಗೇನಿದೆ? ಅದ್ ಸೀಮೆಣ್ಣೆನೂ ಕೊಡೋದು ನಿಲ್ಲಿಸ್ಬಿಟ್ಟಿದ್ದಾರೆ ಇವಾಗ. ಅದು ಹೋಯ್ತು. ಅಟ್ಲೀಸ್ಟ್ ಅದನ್ನೇನಾದ್ರೂ ಸ್ಟಾರ್ಟ್ ಮಾಡ್ಕೊಂಡ್ರೆ ಮತ್ತೆ ಕೊಡೋದಕ್ಕೆ ಅದು ಸ್ವಲ್ಪ ಕೊಟ್ಟರೆ help ಆಗುತ್ತೆ, ಸ್ವಲ್ಪ ಆಗುತ್ತೆ. ಇದಾಗುತ್ತೆ. ಹೋಟ್ಲಲ್ಲಿ ನಡಿಬೋದು. ಈ ಪ್ರಾಬ್ಲಮ್ಗೆ ನಿಮ್ ಕಡೆಯಿಂದ ಪಬ್ಲಿಕ್ಗೆ ಅಥವಾ ಗೌರ್ಮೆಂಟ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ನೋಡಿ, ಪಬ್ಲಿಕ್ ನಮ್ಗೇನು ಗೊತ್ತಾ, ಕಸ್ಟಮರ್ ಮುಖ್ಯ. ಕಸ್ಟಮರ್ ಬಂದ್ರೆ ಇದಾಗುದು. ನಮ್ಮಿಂದ ಅವ್ರ ಗೌರ್ಮೆಂಟ್ಗೂ ಎಲ್ಲ ಲಾಭ ಆಗುದು. 10 ಹೋಟ್ಲು ಕ್ಲೋಸ್ ಆದ್ರೆ ಏನ್ ಸಿಕ್ಕತ್ತಾರೆ? ಏನು ಸಿಕ್ಕಲ್ಲ ಅಲ್ವಾ? ಅವ್ರು ಅರ್ಥ ಮಾಡ್ಕೊಳ್ಬೇಕು ಈ ಟೈಮಲ್ಲಿ. अरे बाप रे, ये तो धोती खोल रहा है. ಇಲೆಕ್ಷನ್ ಇದ್ದ ಟೈಮ್ ಹೆಂಗ್ ಮಾಡ್ತಾರೋ ಅದೇ ತರ ಇದು ಮಾಡಿ, ನಾನು ಹೇಳ್ತೇನೆ ಅಷ್ಟೇ. ಓಕೆ ಸರ್, ನಿಮ್ ಹೋಟೆಲ್ ಹೆಸರು ಮತ್ತೆ ಎಲ್ಲಿದೆ ಅಂತ ಹೇಳ್ಬಿಡಿ. ಇದೇ ಹೋಟೆಲ್ ಇದೆ, ವಿನಾಯಕ ಕೆಫೆ, ಹಾ, ಯಲಹಂಕ ನ್ಯೂಟನ್, ಬೆಂಗಳೂರು 64. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಸರ್? ಪ್ರಶಾಂತ್ ಅಂತ. ಓಕೆ, ನಿಮ್ಮ ಹೋಟೆಲ್ ಹೆಸರು ಹಾಗೆ ಎಲ್ಲಿರೋದು ಅಂತ ತಿಳಿಸ್ಕೊಡಿ ಸರ್. ಹೋಟೆಲ್ ಅಮರ್ ಅಂತೇಳಿ, ಯಲಹಂಕ ನ್ಯೂಟನ್ ಅಲ್ಲ ಅದು. ಓಕೆ ಸರ್, ಈಗ LPG ಸಿಲಿಂಡರ್ ಸಪ್ಲೈ ಬರ್ತಿಲ್ಲ, ಹೌದಲ್ಲ, ಶಾರ್ಟೇಜ್ ಆಗಿದೆ. ಸೊ ಆ ರೀಸನ್ ನಿಮ್ಮ ಒಂದು ಹೋಟೆಲ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ? ಕಷ್ಟ ಆಗಿದೆ, ಕಷ್ಟ ಆಗಿದೆ, ಏನ್ ಮಾಡಂಗಿಲ್ಲ. ಸ್ವಲ್ಪ ಬ್ಲ್ಯಾಕ್ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಕಟ್ಗೆನ ಯೂಸ್ ಮಾಡಿ ಅಡುಗೆ ಮಾಡ್ತಾ ಇದೀವಿ, ಜಾಗ ನಡೀತಾ ಇದೆ. ಸೊ ನೀವು ಸಿಲಿಂಡರ್ ನಿಮ್ಗೆ ಸಿಗ್ತಿದ್ಯಾ ಅಥವಾ ಬ್ಲ್ಯಾಕ್ ಅಲ್ಲಿ ಅಂದ್ರೆ ಎಷ್ಟು ಕೊಟ್ಟು ನೀವು ಕೊಂಡ್ಕೊಂತಿದ್ದೀರಾ? ಬ್ಲ್ಯಾಕ್ ಅಲ್ಲಿ ಅಂತಂದ್ರೆ 2,000-3,000 ಎಲ್ಲ ಹೇಳ್ತಾ ಇದ್ರು. ನಮ್ಗೆ ಕೊಡಕ್ ಆಗಲ್ಲ ಬಿಸ್ನೆಸ್ಗೆ. ಹಬ್ಬದ ಹಿಂದೆ 1-2 ಜನ ಕ್ಲೋಸ್ ಮಾಡಿದ್ವಿ. ಇದೆಲ್ಲ ಕಟ್ಟಿಗೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಮೆನುನೆಲ್ಲ ಸ್ಟಾರ್ಟ್ ಮಾಡಿದೀವಿ. ತುಂಬಾ ಅಂದ್ರೆ ಯಾವ್ದು ಒಂದೇ ಸರಿ ಮಾಡಿ ಅಡುಗೆನ ಅದನ್ನ ಮಾತ್ರ ಇದು ಮಾಡ್ತಾ ಇದೀವಿ. ಸೊ ಮೆನ್ಯೂ ಅಲ್ಲಿ ಅರ್ಧಕ್ಕರ್ಧ ಕಟ್ ಆಗಿದೆ. ಆಲ್ಟರ್ನೇಟಿವ್ ಆಗಿ ನೀವು ಬಿರಿಯಾನಿ, ಕಬಾಬ್ ಅಂತದನ್ನೆಲ್ಲ ಬೇಯಿಸಿಟ್ಕೊಂಡ್ಬಿಟ್ಟು ಆತರ ಕೊಡೋದು, ಆತರ ಸಿಸ್ಟಮ್ ಇದೆ. ಸೊ ಇದು ಸಿಲಿಂಡರ್ ಸಿಗ್ತಿಲ್ಲ, ಅದೊಂದು ರೀಸನ್. ಮತ್ತೆ ಎಲ್ಲಾ ಕಡೆನೂ ಸಿಗ್ತಿಲ್ಲ, ಶಾರ್ಟೇಜ್ ಆಗಿದೆ. ಸೊ ಈ ರೀಸನ್ ಫುಡ್ ಮೇಲೆ ಏನಾದ್ರೂ ಎಫೆಕ್ಟ್ ಆಗಿದೆಯಾ? ಅಂದ್ರೆ ನೀವು ಪ್ರೈಸ್ ನ ಜಾಸ್ತಿ ಏನಾದ್ರು ಮಾಡಿದೀರಾ? ಹೌದು, ಬಿರಿಯಾನಿಗೆ ಆತರ ಎಲ್ಲ 10 ರೂಪೀಸ್ ಜಾಸ್ತಿ ಮಾಡಿದೀವಿ. ಎಲ್ಲದಕ್ಕೂ 10 ರೂಪೀಸ್ ಜಾಸ್ತಿ. ಓಕೆ, ಇದಕ್ಕೆ ಜನಗಳ ರಿಯಾಕ್ಷನ್ ಹೆಂಗಿದೆ? ಇಲ್ಲ, ಅವರಿಗೂ ಗೊತ್ತಲ್ವಾ, ಕಷ್ಟ ಗೊತ್ತಲ್ವಾ, ಅವರು ಏನು ಪ್ರಾಬ್ಲಮ್ ಇಲ್ಲ, ಯಾರು ಪ್ರಾಬ್ಲಮ್ ಏನಿಲ್ಲ. ಈ ಸಮಸ್ಯೆ ಎಷ್ಟು ದಿನಗಳಿಂದ ಇದೆ ಸರ್ ನಿಮ್ಗೆ?
ಬಂದ್ರೆ ಬರುತ್ತೆ, ಹೋದ್ರೆ ಹಾಕ್ಬೇಡಿ. ವಾರ ಶುರುವಾಗಿ ಒಂದು ವಾರದ ನಂತರ ಶುರುವಾಗಿದ್ದು ಆಕ್ಚುಲಿ. ನಾವು ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀವಲ್ವಾ, ಇಲ್ಲಿ ಏನ್ ಗ್ಯಾಸ್ ಏಜೆನ್ಸಿ ಅವರಿಂದಾನೆ ಈ ಸಮಸ್ಯೆ ಜಾಸ್ತಿ ಆಗಿರೋದು. ಅವರು ನೀನ್ ಮೊನ್ನೆ ಎಲ್ಲ ಹೊಸಕೋಟೆನೆಲ್ಲ ನೋಡಿದೆ, ವಿಜಯ್ ಟೈಮ್ಸ್ ನ್ಯೂಸ್ ನೋಡಿದಿರ ನೀವು? 382 ಸಿಲಿಂಡರ್ ಹಿಡ್ದಿದ್ರು ಅವರು, ಆಫೀಸರ್ಸ್ ಹಿಡ್ದಿದ್ರು. ಅಲ್ಲಿ ಯಾರೋ ಮಿನಿಸ್ಟರ್ ಯಾರೋ ಹೋಗಿ ಬಿಡಿ ಅಂತ ಹೇಳಿ ನಾನು ವಿಡಿಯೋ ನೋಡಿದೆ. ಆ ತರ ತುಂಬಾ ಮಾಡಿದ್ದಾರೆ, ದುಡ್ಡು ಮಾಡ್ಕೊಂತಿದ್ದಾರೆ ಅಷ್ಟೇ. ನೈಟ್ ಟೈಮಲ್ಲಿ ಈ ಸಿಚುವೇಶನ್ ಅವರು ತುಂಬಾ ಚೆನ್ನಾಗಿ ಬಳಸ್ಕೊತಿದ್ದಾರೆ. ಎಲ್ಲ ನಮ್ ಜನರಿಂದಾನೇ ಎಲ್ಲ ಸಮಸ್ಯೆ ಜಾಸ್ತಿ ಆಗ್ತಿರೋದು. ಇಂಥ ವಾರ್ ಟೈಮಲ್ಲಿ ದುಡ್ಡು ಮಾಡೋದನ್ನ ಬಿಡ್ಬೇಕು ಜನ, ಅದನ್ನ ಮೇನ್ ಅದನ್ನ ಮಾಡ್ತಾ ಇದಾರೆ. ಅದರಿಂದ ಎಲ್ಲದ್ರಲ್ಲೂ ಕೊರೋನಾ ಟೈಮಲ್ಲೂ ಅಷ್ಟೇನೆ ದುಡ್ಡು ಮಾಡೋದೇ ಜನರ ಕೆಲಸ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಈ ಸಮಸ್ಯೆ ಜಾಸ್ತಿ ನಮ್ಮಲ್ಲಿ ಇಂಡಿಯಾದಲ್ಲಿ. ಮತ್ತೆ ಆಲ್ರೆಡಿ ಹೇಳ್ತಾರಲ್ವಾ, ಸ್ಟಾಕ್ ಇದೆ ಇಂಡಿಯಾದಲ್ಲಿ 70-80 ಆಗೋ ಸ್ಟಾಕ್ ಗಳು ಇದಾವೆ ಅಂತ. ಬಟ್ ಈ ಗ್ಯಾಸ್ ನ ಸ್ಟಾಕ್ ಮಾಡೋಕ್ ಆಗಲ್ವಂತೆ. ಒಂದು ವಾರ ಎಷ್ಟು ಟೈಮ್ ಇದೆ ಅಷ್ಟು ಮಾತ್ರ ಲಿಮಿಟ್ ಇದೆ, ಅಲ್ಲಿಗೆ ಮಾತ್ರ ಸ್ಟಾಕ್ ಮಾಡಕ್, ಅದ್ರ ಮುಂದೆ ಸ್ಟಾಕ್ ಮಾಡಕ್ ಆಗಲ್ಲ ಈ ಸಿಲಿಂಡರ್ ಗ್ಯಾಸ್ಗಳನ್ನ. ಅದಕ್ಕೋಸ್ಕರ ಅದ್ರ ಸ್ವಲ್ಪ ಸಮಸ್ಯೆ. ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಸೊ ಯಾವಾಗ ಕಂಪ್ಲೀಟ್ ಆಗ್ಬೋದು ಈ ಸಮಸ್ಯೆ ಅಂತ ಏನಾದ್ರೂ ನಿಮಗೆ ಗೊತ್ತಿದ್ಯಾ? ಇಲ್ಲಿ ನ್ಯೂಸ್ ಅಲ್ಲಿ ಒಂದ್ಸರಿ ಮೊನ್ನೆ ಟ್ರಂಪ್ ಹೇಳಿದ್ರಲ್ವಾ, 5 ದಿನ ವಾರ ಇದ್ ಮಾಡಿದೀವಿ ಅಂತ ಹೇಳಿ. ಒಂದ್ ನೋಡಿದ್ರೆ ಮತ್ತೆ ವಾರ ನಡೀತಾ ಇದೆ. ಹೇಳಕ್ ಆಗಲ್ಲ ಏನು ಅಂತ ಹೇಳಿ. ಚಾನ್ಸಸ್ ಕಡಿಮೆ. ಮೋದಿ ಮೇಲೆ ಭರವಸೆ ಇದೆ ಅಷ್ಟೇ. ಓಕೆ, ಸೊ ಗವರ್ಮೆಂಟ್ ಅವರು ಈ ಒಂದು ಸಿಚುವೇಶನ್ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಥವಾ ಮಾಡ್ಬೋದು? ಈಗ ನೀವು ನಾನು ಹೇಳಿದ್ನಲ್ಲ ಅವಾಗ್ಲೇನೆ, ತುಂಬಾ ಕಡೆ ಆತರ ಗ್ಯಾಸ್ಗಳನ್ನ ಸ್ಟಾಕ್ ಮಾಡ್ಕೊಂಡು ದುಡ್ಡು ಜಾಸ್ತಿ ಅದನ್ನ ಮಾಡ್ಬೇಕು. ಮೇನು ಅದನ್ನ ಮಾಡ್ಬೇಕು. ಮತ್ತೆ ಈ ಟೈಮಲ್ಲಿ ನೀವು ಎಲ್ಲ ಹೋಟೆಲ್ಗಳಿಗೆ ಅದೆಲ್ಲ ಕೇಳಿದೆ, ಹೋಟೆಲ್ ರೇಟ್ ಮಾಡ್ತಾರಂತೆ, ಮನೆ ಗ್ಯಾಸ್ ಯೂಸ್ ಮಾಡ್ತಾರಂತೆ. ಈ ಟೈಮಲ್ಲಿ ಆಕ್ಚುಲಿ ಮಾಡಬಾರ್ದು ಅದನ್ನ. ಕಷ್ಟ ಇದೆ ಅವರಿಗೂ, ಈಗ ತಿಂಗಳು ಬಾಡಿಗೆ ಕಟ್ಬೇಕಲ್ವಾ. ಅದಕ್ಕೋಸ್ಕರ ಹೋಟ್ಲುಗಳ ಮೇಲೆ ಮಾಡಿದ್ರೆ ಉಪಯೋಗ ಇಲ್ಲ. ಯಾರು ಹೋಟ್ಲ್ ಬಿಟ್ಟು ಹೊರಗಡೆ ಏನು ಸ್ಟಾಕ್ ಮಾಡ್ಕೊಂಡಿದಾರಲ್ಲ ಅದನ್ನ ಅವರು ಸ್ವಲ್ಪ ಇದು ಮಾಡಿದ್ರೆ ಒಳ್ಳೇದು. ನಿಮ್ ಕಡೆಯಿಂದ ಪಬ್ಲಿಕ್ಗೆ ಅಥವಾ ಗವರ್ಮೆಂಟ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳೋದೇ, ಸ್ವಲ್ಪ ಗ್ಯಾಸ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕು. ಪೆಟ್ರೋಲ್ ಡೀಸೆಲ್ ಅಷ್ಟೇನೆ. ಬರುತ್ತೆ, ಖಂಡಿತ ಬರುತ್ತೆ. ಕಾರ್ಗಳಲ್ಲಿ ಯೂಸ್ ಮಾಡೋರು ಒಬ್ರು ಇದ್ರೆ ಯೂಸ್ ಮಾಡಿದೇನೆ, 4-5 ಜನ ಇದ್ರೆ ಆ ತರ ಯೂಸ್ ಮಾಡೋದು. ಹತ್ರ ಪುಟ ಇದ್ರೆ ವೆಹಿಕಲ್ಗಳನ್ನ ಯೂಸ್ ಮಾಡದೆ ನಡ್ಕೊಂಡು ಓಡಾಡೋದು. ಬಟ್ ಇದೇ ಕಂಟಿನ್ಯೂ ಆದಾಗ ನಾವು ಬದಲಬೇಕಾಗತ್ತೆ, ಜನನೂ ಬದಲಬೇಕಾಗತ್ತೆ. ಆದಷ್ಟು ಹಣ್ಣು ತರಕಾರಿ ತಿನ್ಕೊಂಡಿದ್ರೆ ಒಳ್ಳೇದು. ಫುಡ್ ಅಂದ್ರೆ ಪ್ರಾಬ್ಲಮ್ ಇದ್ದೇ ಇದೆಯಲ್ವಾ. ಇದೇನು ಬರೀ ಇಂಡಿಯಾಕ್ಕಂತಲ್ಲ, ಎಲ್ಲಾ ದೇಶಗಳಿಗೂ ಸಮಸ್ಯೆ ಇದೆ. ಕೆಲವು ಕಡೆ ಎಲ್ಲ ವಾರಗಳ ರಜಾ ಕೊಟ್ಟಿದ್ದಾರೆ ಆಲ್ರೆಡಿ ಗೌರ್ಮೆಂಟ್ಗಳೆಲ್ಲ. ನಮ್ಮಲ್ಲೇ ತಕ್ಕಮಟ್ಟಿಗೆ ಚೆನ್ನಾಗಿದೆ. ಜನ ಸಹಾಯ ಮಾಡಿದ್ರೆ ಇನ್ನೂ ಇದಾಗುತ್ತೆ, ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ. ಫೇಸ್ ಮಾಡಬಹುದು. ಕೊರೋನಾನ ಇದ್ ಮಾಡಿದೀವಿ, ಇದನ್ನು ಮಾಡ್ತೀವಿ ಅನ್ನೋದು ಗ್ಯಾರಂಟಿ ಇದೆ ನಮ್ಗೆ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಅಂತ. ಓಕೆ, ಸೊ ನಿಮ್ಮ ಹೋಟೆಲ್ ಹೆಸರು ಎಲ್ಲಿರೋದು ಅಂತ ಹೇಳಿ? ಬೃಂದಾವನ ಕೆಫೆ. ಇದು ಬಂದ್ಬಿಟ್ಟು ಯಲಹಂಕ ನ್ಯೂ ಟೌನ್ ಅಂತ. ಓಕೆ, ಸೊ ಸರ್, ಈಗ ಪ್ರೆಸೆಂಟ್ LPG ಸಿಲಿಂಡರ್ ಸಮಸ್ಯೆ ತುಂಬಾನೇ ನಡೀತಿದೆ. ಸೊ ಆ ಒಂದು ಪ್ರಾಬ್ಲಮ್ ನಿಮ್ಮ ಒಂದು ಹೋಟ್ಲ್ ಮೇಲೆ ಯಾವ ರೀತಿ ಪರಿಣಾಮ ಬಿದ್ದಿದೆ? ಅಂದ್ರೆ LPG ಗ್ಯಾಸ್ ಇದಾಗಿದ್ದಕ್ಕೋಸ್ಕರ ನಾವೆಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಗ್ಯಾಸ್ ಅಲ್ವಾ, ಸಿಗ್ತಾ ಇಲ್ಲ ಪ್ರಾಪರ್ ಆಗಿ ನಮ್ಗೆ ಕರೆಕ್ಟ್ ಆಗಿ ಸಿಗ್ತಿಲ್ಲ. ಬ್ಲಾಕ್ ಅಲ್ಲಿ ಅಂದ್ರೆ ಎಷ್ಟು ಕೇಳ್ತಿದ್ದಾರೆ ಸರ್? ಅದೆಲ್ಲ ಗೊತ್ತಿಲ್ಲ ಮೇಡಮ್. ಎಲ್ಲ ಮ್ಯಾನೇಜರ್ ಮತ್ತೆ ಅವರು ಇದ್ರೆ ಅವ್ರ ಹತ್ರ ಗೊತ್ತಾಗುತ್ತೆ, ಕೇಳಿದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಈಗ ಆಲ್ಟರ್ನೇಟಿವ್ ಆಗಿ ನೀವು ಸೌದೆ ಒಲೆಯನ್ನ ಬಳಸ್ತಿದ್ದೀರಾ. ಓಕೆ, ಸೌದೆಗಳು ಎಲ್ಲಿಂದ ತರ್ತಿದ್ದೀರಾ? ಸೌದೆ ಅದೆಲ್ಲ ಗೊತ್ತಿಲ್ಲ ಮೇಡಮ್. ಅದೆಲ್ಲ ಮ್ಯಾನೇಜರ್ ಅವ್ರಿಗೆ ಗೊತ್ತಿರೋದು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನಾವೇನಿಲ್ಲ, ಇಲ್ಲಿ ಜಸ್ಟ್ ಇದು ಅಷ್ಟೇ ಗೊತ್ತಿರೋದು. ಓಕೆ, ಬಟ್ ಒಟ್ನಲ್ಲಿ ಏನೋ ಆಲ್ಟರ್ನೇಟಿವ್ ಅರೇಂಜ್ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಈಗ ಸಪ್ಲೈ ಸಿಗ್ತಿಲ್ಲ ಅಲ್ವಾ? ಸೊ ಆ ರೀಸನ್ ಗಾಗಿ ನಿಮ್ಮ ಒಂದು ಫುಡ್ ಪ್ರೈಸ್ ಏನಾದ್ರು ಜಾಸ್ತಿ ಮಾಡಿದೀರಾ? ಫುಡ್ ಪ್ರೈಸ್ ಅದಕ್ಕೋಸ್ಕರ ಅಂತ ಜಾಸ್ತಿ ಏನ್ ಮಾಡಿಲ್ಲ. ಅಂದ್ರೆ ನಾರ್ಮಲ್ ಆಗಿ 5 ರೂಪೀಸ್ 10 ರೂಪೀಸ್ ಅಷ್ಟೇ ಜಾಸ್ತಿ ಆಗಿದೆ ಅಷ್ಟೇ. ಅದನ್ನ ಪಬ್ಲಿಕ್ ಏನೋ ನಿಮ್ನ ಕ್ವೆಶ್ಚನ್ ಮಾಡಿರೋದಾಗ ಕ್ವೆಶ್ಚನ್ ಮಾಡಿದ್ರೆ ನಾವು ಅಷ್ಟಕ್ಕೆ ಬೋರ್ಡ್ ಹಾಕಿದ್ವಿ. ಇವಾಗ ಒಂದು 15 ದಿವಸ ಆಯ್ತಲ್ಲ, ಮತ್ತೆ ಬೋರ್ಡ್ ಅನ್ನ ಆಳ್ಸಾಕಿದ್ವಿ. ಬೋರ್ಡ್ ಹಾಕಿ ಸೊ ಅವರು ಅಡ್ಜಸ್ಟ್ ಮಾಡ್ಕೊಂಡ್ರು. ಎಲ್ಲರಿಗೂ ಗೊತ್ತಾಯ್ತು, ಎಲ್ಲ ಕಡೆನೂ ಇದೇ ನಡೀತಾ ಇದೆಯಲ್ಲ, ಇದೇ ತರ ಆಗ್ತಿದೆ. ಅದಕ್ಕೆ ಬೋರ್ಡ್ ಅದನ್ನ ಆಮೇಲೆ ಬೋರ್ಡಿಗೆ ಇಳಿಸಿದ್ವಿ, ಬರ್ದಿದ್ದೆಲ್ಲ ತೆಗೆದಿಟ್ಬಿಟ್ಟಿದ್ವಿ. ಸೊ ಗವರ್ಮೆಂಟ್ಗೆ ಈ ಸಿಚುವೇಶನ್ ನ ಹೇಗೆ ಹ್ಯಾಂಡಲ್ ಮಾಡೋದಕ್ಕೆ ಹೇಳ್ತೀರಾ? ಗವರ್ಮೆಂಟ್ಗೆ ನಾವು ಹೇಳೋಷ್ಟು ಏನಿಲ್ಲ ಮೇಡಮ್. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ. ಬಟ್ ಅವ್ರು ಏನು ಸ್ಟೆಪ್ಪೇ ತಗೊಳ್ತಿಲ್ವಲ್ಲ ಸರ್? ಅಟ್ಲೀಸ್ಟ್ ಏನಾದ್ರು ತಗೋಬೇಕಲ್ವಾ? ಏನಾದ್ರು ತಗೊಳ್ಬೇಕು. ಅದು ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಈಗ ದುಡ್ಡಿರೋರು ಏನಾದ್ರು ಇದು ಮಾಡ್ತಾರೆ, ದುಡ್ಡಿಲ್ಲದವರಿಗೆಲ್ಲ ಇದು ಈ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ಹೊಡೆತ ಬೀಳ್ತಿರೋದು ಚಿಕ್ಕ ಹೋಟೆಲ್ಗಳಿಗೆ.
ಅದೇ ಇದು ಯಾವ ತರ ಆಕ್ಷನ್ ತಗೊಳ್ತಾರೆ ಅವ್ರಿಗೆ ಏನ್ ಹೇಳೋದು ಅಂತ ನಮಗೂ ಗೊತ್ತಾಗಲ್ಲ. ಓಕೆ, ಸೊ ನಿಮ್ ಕಡೆಯಿಂದ ಪಬ್ಲಿಕ್ಗೆ ಅಥವಾ ಗೌರ್ಮೆಂಟ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ನಮ್ಮ ಕಡೆಯಿಂದ ಈ ಪ್ರಾಬ್ಲಮ್ ಎಲ್ಲ ಬೇಗ ಸಾಲ್ವ್ ಆದ್ರೆ ನಮಗೂ ಒಳ್ಳೇದು, ಸ್ವಲ್ಪ ಎಲ್ಲ ಹೆಲ್ಪ್ ಆಗುತ್ತೆ. ಅದೇ ಆದಷ್ಟು ಬೇಗ ಗೌರ್ಮೆಂಟ್ ಅವ್ರು ಸ್ವಲ್ಪ ಇದು ಮಾಡಿ ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮ ಕಡೆ. ಓಕೆ, ಸೊ ಎಷ್ಟು ದಿವಸದಿಂದ ಈ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದೀರಾ? ಮೇಡಮ್ ಒಂದು 15-20 ಡೇ ಆಯ್ತು ಮೇಡಮ್ ಈ ಥರ ಆಗಿ. ಸೊ ಯಾವಾಗ ಸಾಲ್ವ್ ಆಗ್ಬೋದು ಅಂತ ಏನಾದ್ರು ಐಡಿಯಾ ಇದೆಯಾ? ಮಾತಾಡ್ಕೊಳ್ತಿರ್ತಾರಲ್ಲ. ಐಡಿಯಾ ಇಲ್ಲ ಮೇಡಮ್, ಏನೋ ಅದೇ ಅವರಿಗೆ ಗೊತ್ತು ಇದು ಯಾವ ತರ ಇದೆಲ್ಲ ಯಾವಾಗ ಇದಾಗುತ್ತೆ ಅವಾಗ ಕ್ಲಿಯರ್ ಆಗ್ಬೋದು ಮೇಡಮ್. ಸೊ ಸದ್ಯಕ್ಕಂತೂ ಕ್ಲಿಯರ್ ಆಗುತ್ತೆ ಆಗಿ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ಸರ್. ವೆಲ್ಕಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ದಿಲೀಪ್ ಅಂತ. ಓಕೆ ಸರ್, ಹೋಟೆಲ್ ಹೆಸರು ಹಾಗೆ ಹೋಟೆಲ್ ಎಲ್ಲಿರೋದಂತ ತಿಳಿಸ್ಕೊಡಿ. ನಮ್ದು ಹೋಟೆಲ್ ಹೆಸರು ಮಂಡ್ಯ ಮಿಲಿಟರಿ ಹೋಟೆಲ್, ಯಲಹಂಕ ನ್ಯೂಟನ್ 6 B ಕ್ರಾಸು, ಯಲಹಂಕ ನ್ಯೂಟನ್ ಬಸ್ ಸ್ಟಾಪ್ ಪಕ್ಕ ಇದೆ. ಓಕೆ ಸರ್, ಈಗ ಎಲ್ಲಾ ಹೋಟೆಲ್ ಮಾಲೀಕರು ಪ್ರಾಬ್ಲಮ್ ನ ಫೇಸ್ ಮಾಡ್ತಿರೋದು ಬಂದ್ಬಿಟ್ಟು LPG ಸಿಲಿಂಡರ್ ಸಪ್ಲೈ ಶಾರ್ಟೇಜ್ ಸಪ್ಲೈ. ಹೌದು ಮೇಡಮ್. ಸೊ ಅದು ನಿಮ್ಮ ಹೋಟೆಲ್ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಿದೆ? ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತಾ ಇದೆ, ನಿಮ್ಗೆ ಅರ್ಥ ಆಗ್ತಾಯಿಲ್ಲ. ನಾನು ಬನ್ನಿ ಕೂತ್ಕೊಳ್ಳಿ. ಮೇಡಮ್ ಇದು ಗ್ಯಾಸ್ ಇದ್ರೇನೆ ಅಡುಗೆ ಮಾಡೋಕ್ಕಾಗೋದು, ಇವಾಗ ಗ್ಯಾಸ್ ಸಿಗ್ತಲ್ಲ ಏನು ಮಾಡೋಕ್ಕಾಗ್ತಿಲ್ಲ, ಸೌದೆ ಒಲೆಯಲ್ಲಿ ಮಾಡ್ತಾ ಇದೀವಿ ಮೇಡಮ್. ಸೌದೆ ಒಲೆಯಲ್ಲಿ ಮಾಡ್ತೀವಿ. ಸೌದೆ ಒಲೆಯಲ್ಲಿ ಮಾಡ್ತೀವಿ. ಆಲ್ಟರ್ನೇಟಿವ್ ಆಗಿ ನೀವು ಸೌದೆ ಒಲೆನ, ಬಟ್ ಸೌದೆಗಳು ಎಲ್ಲಿ ಸಿಗ್ತಿದೆ ಸರ್ ನಿಮ್ಗೆ? ಮೇಡಮ್ ನಾವು ಬೇರೆ ಕಡೆಯಿಂದ ತರಿಸ್ಕೊಂತ ಇದೀವಿ, ದುಡ್ಡು ಕೊಟ್ಟು ತರಿಸ್ಕೊತ ಇದೀವಿ ಮೇಡಮ್. ಓಕೆ, ಸೊ ಓಕೆ, ಈಗ ಈ ಸಿಲಿಂಡರ್ ಸಿಗ್ತಿಲ್ಲ ಮತ್ತೆ ಸೌದೆನೂ ನೀವು ದುಡ್ಡು ಕೊಟ್ಟು ತರಿಸ್ಕೊತಿರೋದ್ರಿಂದ ಊಟದ ಪ್ರೈಸ್ ಏನಾದ್ರು ಜಾಸ್ತಿ ಮಾಡಿದೀರಾ? ಇಲ್ಲ ಮೇಡಮ್, ಊಟ ರೇಟ್ ಎಲ್ಲ ಜಾಸ್ತಿ ಮಾಡಿಲ್ಲ, ಎಷ್ಟೈತೆ ಅಷ್ಟೇ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಓಕೆ, ಅಷ್ಟೇ ಪ್ರೈಸ್ ಅಲ್ಲಿ ಕೊಡ್ತಿದ್ದೀರಾ. ಸೊ ಮೆನ್ಯೂ ಎಲ್ಲಾನು ಇದೆಯಾ ಅಥವಾ ಅರ್ಧಕ್ಕರ್ಧ ಕಟ್ ಮಾಡಿದೀರಾ? ಮೇಡಮ್ ಅರ್ಧಕ್ಕರ್ಧ ಕಟ್ ಮಾಡಿದೀವಿ, ಎಲ್ಲಾನು ಇಕ್ಕಿಲ್ಲ ಮೇಡಮ್. ಓಕೆ, ಈಗ ಏನ್ ಕೊಡ್ತಿದ್ದೋ ಅದ್ರಲ್ಲಿ ಮೆನ್ಯೂ ಅಲ್ಲಿ ಅರ್ಧ ಮಾತ್ರ ಕೊಡ್ತೀವಿ, ಅರ್ಧ ಎಲ್ಲ ಏನೇನ್ ಕ್ಯಾನ್ಸಲ್. ಕೊಡ್ತಿದ್ದೀರಾ ಇವಾಗ? ಈಗ ಮಾಮೂಲಿ ಮಿಲ್ಸ್ ತರ ಮುದ್ದೆ, ರೈಸು, ಚಿಕನ್, ಮಟನ್, ನಾಟಿ ಕೋಳಿ ಅಷ್ಟೇ ಕೊಡ್ತಾ ಇರೋದು. ಮುಂಚೆ ಫ್ರೈ ಡ್ರೈ ಎಲ್ಲ ಕೊಡ್ತಿದ್ದೋ, ಇವಾಗ ಕೊಡ್ತಾ ಇಲ್ಲ. ಕಾಲ್ ಸೊಪ್ಪು ಇಡ್ಲಿ ಎಲ್ಲ ಕೊಡ್ತಿದ್ದೋ, ಇವಾಗ ಕೊಡ್ತಾ ಇಲ್ಲ ಮೇಡಮ್. ಓಕೆ, ಸೊ ಬೆಳಗ್ಗೆ ನಾಷ್ಟನೇ ಕ್ಯಾನ್ಸಲ್ ಮಾಡ್ಬಿಟ್ಟಿದೀವಿ. ಅಂದ್ರೆ ಇವಾಗ ಬರೀ ಜಸ್ಟ್ ಇವಾಗ ಜಸ್ಟ್ ಮಧ್ಯಾಹ್ನ ಊಟ ಕೊಡ್ತಾ ಇದೀವಿ, ಬೆಳಗ್ಗೆ ನಾಷ್ಟ ಕ್ಯಾನ್ಸಲ್ ಮಾಡಿದೀವಿ, ಇನ್ನು ಸಾಯಂಕಾಲ ಊಟ ಕೊಡ್ತಿದ್ವಿ. ಓಕೆ, ಸೊ ಸಪ್ಲೈ ಸಮಸ್ಯೆ ಎಷ್ಟು ದಿವಸದಿಂದ ಇದೆ ಸರ್ ನಿಮ್ಗೆ? ಮೇಡಮ್ ಆಲೆ ನಮ್ಗೆ 15-20 ಡೇಸ್ ಇಂದ ಇದೆ ಮೇಡಮ್. 15-20 ಡೇಸ್. ಓಕೆ, ಯಾವಾಗ ಈ ಸಮಸ್ಯೆ ಎಲ್ಲ ಬಗೆಹರ್ಬೋದು ಅಂತ ಅನ್ಸಿದ್ಯಾ ನಿಮ್ಗೆ? ಮೇಡಮ್ ನಮಗೂ ಆ ಪ್ಲಾನ್ ಇಲ್ಲ ಮೇಡಮ್, ನಮ್ಗೂನು ಯಾರು ಹೇಳಿಲ್ಲ ಸಪ್ಲೈ ಮೇಡಮ್. ಮಾಡೋರು ಏನು ಇವಾಗ ಬಗೆಹರಿಯುತ್ತೆ ಅಂತ ಯಾರು ಹೇಳಿಲ್ಲ. ಇದುವರೆಗೂ ಯಾವಾಗ ಆಗುತ್ತೆ ಅಂತ ಹೇಳಿಲ್ಲ ಮೇಡಮ್. ಈಗ ಈಗ ಎಷ್ಟು ಹುಡುಗರು ಸಂಬಳ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಈ ತರ ಮಾಡ್ಕೊಂಡು ಬಾಡಿಗೆ ಕಟ್ಬೇಕು ಅಂತ ಮಾಡ್ತಾ ಇದೀವಿ ಮೇಡಮ್. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ. ಓಕೆ, ಸೊ ಗೌರ್ಮೆಂಟ್ ಇಂದ ಈ ಒಂದು ಸಿಚುವೇಶನ್ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ ನೀವು ಅನ್ಕೋತೀರಾ ಅಥವಾ ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು? ಅವ್ರು ಏನು ಸ್ಟೆಪ್ಸ್ ತಗೊಳ್ತಿಲ್ಲ, ಏನು ತಗಂತ ಇಲ್ಲ ಮೇಡಮ್, ನಾವು ಎಷ್ಟು ಅಂತ ಇದ್ ಮಾಡೋದು ಮೇಡಮ್. ಬಂದ್ರೆ ಬರುತ್ತೆ, ಹೋದ್ರೆ ಹಾಕ್ಬೇಡಿ ಅಂತಲ್ಲ, ಎಲ್ಲ ಒಟ್ಟು ಇದೇ ತರ ಆಗಿದೆ ಮೇಡಮ್. ಅದ್ರಲ್ಲೂ ಚಿಕ್ಕ ಹೋಟ್ಲುಗಳಿಗೆ ತುಂಬಾನೇ ಪೆಟ್ಟು ಬೀಳ್ತಿದೆ. ಯಾಕೆಂದ್ರೆ ದೊಡ್ಡ ಹೋಟ್ಲು ಇರೋರು ಸೊ ಎಷ್ಟು ಜಾಸ್ತಿ ಕಾಸು ಕೊಟ್ಟು ತಗೊಳ್ತಿದ್ದಾರೆ ಸಿಲಿಂಡರ್ ನ, ಬಟ್ ಅದನ್ನ ನಾವು ಚಿಕ್ಕ ಹೋಟ್ಲಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗೆ ಜಾಸ್ತಿ ಹೊಡೆತ ಬೀಳ್ತಿರೋದು ಚಿಕ್ಕ ಹೋಟ್ಲಿಗೆ. ಹೌದು ಮೇಡಮ್, ಚಿಕ್ಕ ಹೋಟ್ಲಿಗೆ ಜಾಸ್ತಿ ಹೊಡ್ತಾ ಬೀರುತ್ತಾ ಇರೋದು. ಅರ್ಧಕ್ಕರ್ಧ ಹೋಟ್ಲುಗಳೆಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟವ್ರೆ, ಪಾಪ ಗ್ಯಾಸ್ ಇಲ್ಲ ಅಂತ ಅನ್ಬಿಟ್ಟು ನಾವು ಬಾಡಿಗೆ ಗಿಟ್ಗೆ ಕಟ್ಬೇಕು ಅಂತ ಅನ್ಬಿಟ್ಟು ಸೌದೆ ಒಲೆಯಲ್ಲಿ ಮಾಡ್ತಾ ಇದೀವಿ. ಹಾಗೆ ಸರ್, ನಿಮ್ ಕಡೆಯಿಂದ ಪಬ್ಲಿಕ್ಗೆ ಅಥವಾ ಗವರ್ಮೆಂಟ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳೋದು ಮೇಡಮ್, ಎಲ್ಲಾನು ಸ್ವಲ್ಪ ಬೇಗ ಎಲ್ಲ ಅನುಕೂಲ ಮಾಡ್ಕೊಂಡ್ ಕೊಟ್ಟಿ ಅಂತ ಕೇಳಕ್ ಇಷ್ಟಪಡ್ತೀವಿ ಅಷ್ಟೇ ಮೇಡಮ್. ಅಷ್ಟೇ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ ಹೆಸರು? ನಮ್ಮ ಹೆಸರು ಹೆಂಗನ್ನ ಅಂತ. ಓಕೆ ಸರ್, ನಿಮ್ ಹೋಟೆಲ್ ಹೆಸರು ಹಾಗೆ ಎಲ್ಲಿರೋದಂತ ತಿಳಿಸ್ಕೊಡಿ. ಇದು ಹಳ್ಳಿ ಮನೆ ಕೆನರಾ ಬ್ಯಾಂಕು ಎದುರುಗಡೆ, ಯಲಹಂಕ. ಓಕೆ ಸರ್, ಸೊ ಇವಾಗ ಎಲ್ಲಾ ಕಡೆನೂ ಈ ಸಿಲಿಂಡರ್ ಸಪ್ಲೈ ಪ್ರಾಪರ್ ಆಗಿ ಆಗ್ತಿಲ್ಲ, ಶಾರ್ಟೇಜ್ ಇದೆ ಸಿಲಿಂಡರ್ಸ್ಗೆ ಅಂತ ಹೇಳಿ ಬರ್ತಿದೆ. ಸೊ ಆ ಒಂದು ಪ್ರಾಬ್ಲಮ್ ನಿಮ್ಮ ಒಂದು ಹೋಟ್ಲ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ? ಯಾವ ರೀತಿ ಅಮ್ಮ ಸಿಲಿಂಡರ್ ಸಿಗ್ತಾ ಇಲ್ಲ. ಮೊನ್ನೆ ಒಂದ್ 4 ದಿನ ಮುಚ್ಚಾಕಿದ್ವಿ, ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡಿದ್ವಿ, ಸಿಲಿಂಡರ್ ಸಿಗ್ತಾ ಇಲ್ಲ. ಎಲ್ಲರೂ ಚೆನ್ನಾಗಿದ್ದಾರೆ ಸರ್, ನನ್ನ ಬಗ್ಗೆ ಕೇಳಬೇಡಿ. ಎಲ್ಲೆಲ್ಲ ಬ್ಲಾಕ್ ಮಾರ್ತಾರೆ. ಎಷ್ಟಕ್ಕೆ ಮಾರ್ತಿದ್ದಾರೆ ಬ್ಲಾಕ್? ಅದು ನಾವೇನ್ ತಗೊಂಡಿಲ್ಲ ಏನಿಲ್ಲ. ಬಟ್ ಅಂದ್ರೆ ಎಷ್ಟು ಹೇಳಿದ್ರು ನಿಮ್ಗೆ? 2,000, 2,500 ಹಿಂಗೆ ಹೇಳ್ತಾವ್ರೆ. 3,000 ಅಂತಾರೆ. ಈ ದೊಡ್ಡ ಸಿಲಿಂಡ್ರು 5,000, 4,000 ಅಂತ ಹೇಳ್ತಾರೆ. ಆ ತರ ಹೇಳ್ತಾರೆ. ನಮ್ಗ ಅಷ್ಟೊಂದು ಅನುಭವ ಇಲ್ಲ, ಹೊಸ್ದಾಗಿ ಬಂದಿತ್ತು ನಾವು. ನಾವು ಹಿಂದೆ ಮುಂದೆ ಏನು ಗೊತ್ತಿಲ್ಲ ನಮ್ಗೆ. ಹಂಗೆ ಮೊನ್ನೆ ಹೊರಟಿದ್ವು ಅಲ್ಲೇನ, ಇನ್ಯಾಕೆ ಊರಿಗೆ ಹೋಗ್ತೀರಾ, ಏನೋ ಹೆಚ್ಚು ಕಮ್ಮಿ ಬರ್ತವೆ ಅಂತ ವಾರಕ್ಕೆ ಅಂತಾರೆ, ಮಾಡ್ರಿ ಅಂತ ಅಂದ್ರು.
ಹಂಗೆ ಒದ್ದಾಡ್ತಾ ಇದೆ. ಓಕೆ, ಸೊ ಈಗ ಸಿಲಿಂಡರ್ ಸಿಗ್ತಿಲ್ಲ ಅಲ್ವಾ, ಮತ್ತೆ ಬ್ಲಾಕ್ ಅಲ್ಲಿ ಜಾಸ್ತಿ ಹೇಳ್ತಿದ್ದಾರೆ. ಜಾಸ್ತಿ ಸೊ ಆಲ್ಟರ್ನೇಟಿವ್ ನೀವ್ ಏನಾದ್ರೂ ರೆಡಿ ಮಾಡ್ಕೊಂಡಿದೀರಾ? ಅಂದ್ರೆ ಎಲೆಕ್ಟ್ರಿಕ್ ಸ್ಟವ್ ಆಗಿರ್ಬೋದು ಅಥವಾ ಇನ್ನ ಕಟ್ಕಿ ಕಟ್ಟಿಗೆ ಎಲ್ಲ ತರಬೇಕು ಅಂತ ಇದೀವಿ. ಓಕೆ, ಪ್ಲಾನ್ ಇಲ್ಲಿದೆ, ಇನ್ನ ತಂದಿಲ್ಲ, ತಂದಿಲ್ಲ. ಪ್ಲಾನ್ ಮಾಡ್ತಿದ್ದೀರಾ? ಓಕೆ, ಸೊ ಈಗ ಸಿಲಿಂಡರ್ ಸಿಗ್ತಿಲ್ಲ, ಬ್ಲಾಕ್ ಅಲ್ಲಿ ತಂದ್ರೆ ಜಾಸ್ತಿ ಆಗುತ್ತೆ. ಜಾಸ್ತಿ rate. ಸೊ ಈ ರೀಸನ್ಗೆ ನಿಮ್ಮ ಹೋಟ್ಲಲ್ಲಿರೋ ಊಟಗಳ ಮೇಲೆ ಬಿಲ್ ಏನಾದ್ರು ಜಾಸ್ತಿ ಮಾಡಿದ್ರೆ ಒಂದ್ 5-10 ರೂಪಾಯಿ ಮುಂಚೆಗಿಂತ? ಅಷ್ಟೊಂದು ಏನು ಮಾಡಿಲ್ಲ ನಾವು. ಇನ್ನ ಮಾಡಿಲ್ಲ. ಮಾಡಕ್ ಹೋದ್ರೆ ನಮ್ಮ ಹೋಟ್ಲಿಗೆ ಬಡವರೇ ಬರೋದು, ಸಾವುಕಾರ ಬರಲ್ಲ. ನಮ್ಮ ಹೋಟ್ಲ್ ನೋಡಿ ಏನ ಈ ಕೂಲಿ ಪಾಲಿ ಮಾಡ್ಕೊಂಬರೋ ಅಂತ ಇಂಥ ಬಡವರೇ ಬರೋದು. ಒಟ್ಟು ಇದ್ದವರೆಲ್ಲ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ತಾರೆ. ಮತ್ತೆ ಈ ಪ್ರಾಬ್ಲಮ್ ದೊಡ್ಡ ಹೋಟ್ಲಿಗೂ ಅಷ್ಟು ಪರಿಣಾಮ ಬೀರಲ್ಲ, ಯಾಕಂದ್ರೆ ಅವರು ಬ್ಲಾಕ್ ಅಲ್ಲೆಲ್ಲ ತರಿಸ್ಕೋತಾರೆ. ಸೊ ಎಷ್ಟಾದ್ರೂ ಆಗ್ಲಿ ತರಿಸ್ಕೊಂಡು ಅವರು ವ್ಯಾಪಾರ ಮಾಡ್ತಾರೆ. ನಮ್ ಕೈಲಿ ಬಟ್ ಇದು ಜಾಸ್ತಿ ಹೊಡ್ತಾಗಿರೋದೇ ಚಿಕ್ಕ ಚಿಕ್ಕ ಹೋಟ್ಲು ಮೇಲೆ. ನಮ್ಮ ಕೈಲಿ ಆಗಲ್ಲ. ಅವರು ದೊಡ್ಡ ದೊಡ್ಡ ಸಿಲಿಂಡರ್ ಎಲ್ಲ ಜಾಸ್ತಿ ರೇಟ್ ತರ್ತಾರೆ, ಮಾಡ್ತಾರೆ. ನಮ್ಮ ಕೈಲಿ ಆಗಲ್ಲ ಮಾಡಕ್ಕೆ. ಓಕೆ ಸರ್, ಎಷ್ಟು ದಿನದಿಂದ ಈ ಒಂದು ಪ್ರಾಬ್ಲಮ್ ಇದೆ? 1-2 ವಾರ ಆಯ್ತು. 2 ವಾರ. ಸೊ ಯಾವಾಗ ಇದೆಲ್ಲ ಪರಿಹಾರ ಆಗ್ಬೋದು ಅಂತ ಏನಾದ್ರು? ಇಲ್ಲಮ್ಮ ಅಂತ ಅಷ್ಟೊಂದು ನಮ್ಗೇನು ಗೊತ್ತಿಲ್ಲ. ಯಾರು ಹೇಳು ಇಲ್ಲ. ಯಾರು ಹೇಳಲ್ಲ, ನಾವು ಕೇಳೋದು ಇಲ್ಲ ಯಾರನ್ನ. ಓಕೆ ಸರ್, ಈ ಒಂದು ಪ್ರಾಬ್ಲಮ್ ನ ಗವರ್ಮೆಂಟ್ ಅವರು ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಹೇಳ್ತೀರಾ? ಅಥವಾ ಏನಾದ್ರು ಇದಕ್ಕೆ ಏನ್ ಮಾಡ್ಬೋದು ಅಂತ ಹೇಳ್ತೀರಾ ಗವರ್ಮೆಂಟ್? ಅದು ಏನ್ ಮಾಡ್ತಾರಮ್ಮ ಅಷ್ಟೊಂದು ನಮ್ಗೆ ಗೊತ್ತಿಲ್ಲ. ಸಿಲಿಂಡರ್ ತಂದ್ರೆ ಮಗ ಮಾಡ್ತೀವಿ, ಇಲ್ದಿದ್ರೆ ಇಲ್ಲ. ಏನೋ ಕಟ್ಟಿಗೆ ಒಲೆನೋ ಏನೋ ಮಾಡ್ತೀವಿ. ಕಟ್ಟಿಗೆ ಒಲೆನೋ ಮಾಡ್ತೀವಿ ಅಂತ ಅಂದಿದ್ದಕ್ಕೆ ಇಲ್ಲಿ 2 ಕೋಟಿ ಮನೆ ಕಟ್ಟವ್ರೆ, ಹೊಸದಾಗಿ ಮೊನ್ನೆ ಗೃಹಪ್ರವೇಶ ಮಾಡವ್ರೆ. ಅವ್ರದ್ದು ಪ್ರಾಬ್ಲಮ್ ಆಗುತ್ತೆ. ಈ ಕಡೆ ಮನೆಯವರು ಹೊಗೆ ಬರುತ್ತೆ ಅಂತ ಪ್ರಾಬ್ಲಮ್ ಆಗುತ್ತೆ. ಅಟ್ಲೀಸ್ಟ್ ಮುಂಚೆ ಗವರ್ಮೆಂಟ್ ಇಂದ ಇದು ಕೆರೋಸಿನ್ ಕೊಡ್ತಿದ್ರು, ಇವಾಗ ಅದು ಕೊಡ್ತಿಲ್ಲ. ಸೊ ಅಟ್ಲೀಸ್ಟ್ ಅದೇನಾದ್ರೂ ಕೊಟ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದಲ್ವಾ? ಸಿಮೆಂಟ್ ಇಲ್ಲ. ಅದೇ ಮುಂಚೆ ಕೊಡ್ತಿದ್ರು, ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅಟ್ಲೀಸ್ಟ್ ಅದೇನಾದ್ರೂ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಒಂದ್ ಸ್ವಲ್ಪ ಹೊರೆ ಕಡಿಮೆ ಆಗ್ಬಹುದು ಅಂತ ಅನ್ಸುತ್ತೆ, ಹೌದಲ್ವಾ? ಸಿಮೆಂಟ್ ಒಲೆ ಇಟ್ಕೊಂಡು ಮಾಡ್ಬೇಕು. ನಾವು ನಮ್ದು ಇದು ಇವರಲ್ಲ, ನಮ್ಮದು ಪಾವಗಡ. ಅದೇ ಬೇರೆ ಕಡೆಯಿಂದ ಬಂದು ಇಲ್ಲಿ ನಿಮ್ ಜೀವನ ರೂಪಿಸ್ಕೊಳ್ತಿದ್ದೀರಾ. ಬಟ್ ಆದ್ರೆ ಈ ತರ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಿಮ್ಗೂ ಬೇಸರ ಆಗತ್ತೆ, ಯಾರಿಗೂ ಹೇಳೋದಕ್ಕಾಗಲ್ಲ. ಮೊನ್ನೆ ಹೊರಟಿದ್ವಿ ಎಲ್ಲ ಬೀಗ ಹಾಕಿ, ಇನ್ನ ಸಿಲಿಂಡರ್ ಖಾಲಿ ಆಗುತ್ತೆ, ಸಿಗಲ್ಲ, ಇಲ್ಲಿ ಯಾಕೆ ಹಬ್ಬ ಮಾಡ್ಕೊಂಡು ಬರೋಣ, ಅಷ್ಟೊತ್ತಿಗೆ ನನ್ನ ಬರ್ತವೆ ಅಂತ ನಿಂತಿದ್ದೀವಿ. ನಾಳೆನ ನಾಡ್ದ ಹೋಗ್ತೀವಿ. ಮತ್ತೆ ಹೋಗ್ತೀವಿ, ಇನ್ನೇನ್ ಮಾಡೋಣಮ್ಮ. ತುಂಬಾ ಕಷ್ಟ. ಪೆಟ್ಟು ಬೀಳ್ತಿರೋದೇ ಈ ತರ ಚಿಕ್ಕ ಹೋಟೆಲ್ಗಳ ಮೇಲೆ. ಅದು ಗೊತ್ತಿಲ್ಲ ಯಾವಾಗ ಇದು ಸಾಲ್ವ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಇದಕ್ಕೇನ್ ಪರಿಹಾರ ಅನ್ನೋದು ಗೊತ್ತಿಲ್ಲ. ಬಡವರು ಇಂತ ಬಡವ್ರಿಗೆ ಚಿಕ್ಕ ಹೋಟ್ಲು, ದೊಡ್ಡ ದೊಡ್ಡ ಹೋಟ್ಲೆಲ್ಲ ಅವ್ರಿಗೆ ಬಂಡವಾಳ ಇರುತ್ತೆ, ಒಳಗೊಳಗೆ ಏನೇನೋ ರೆಕಮೆಂಡ್ ಮಾಡ್ತಾರೆ, ತರ್ಸ್ಕೊಂತಾರೆ, ಮಾಡ್ತಾ ಇರ್ತಾರೆ. ನಾವು ಮಾಡಾಕ್ತಾ ಅಷ್ಟೊಂದು. ಇವಾಗ ಹೆಂಗಾಗಿದೆ ಅಂದ್ರೆ ಈಗ LPG ಸಿಲಿಂಡರ್ ಸಪ್ಲೈ ಕಡಿಮೆ ಇದೆ, ಹೌದು. ಬಟ್ ಇದನ್ನ ತುಂಬಾ ಜನ ಅವರ ಒಂದು ಉಪಯೋಗಕ್ಕಾಗಿ ಉಪಯೋಗಿಸ್ಕೊತಿದ್ದಾರೆ. ಅಂದ್ರೆ ಇರೋದನ್ನ ಪ್ರಾಪರ್ ಆಗಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಒಂದ್ ಕಡೆ ಹೆಂಗೋ ನಡೆಯುತ್ತೆ. ಬಟ್ ಆದ್ರೆ ಇರೋದನ್ನೆಲ್ಲ ಅವ್ರು ಕೂಡಿಟ್ಕೊಂಡು ಅವರು ಬ್ಲಾಕ್ ಅಲ್ಲಿ ಮಾರ್ಕೊಳ್ತಿರೋದೇ ಜಾಸ್ತಿ ಆಗಿದೆ, ಹೌದಲ್ವಾ? ಬ್ಲಾಕ್ ಅಲ್ಲಿ ಮಾರ್ಕೊಂತಾರಂತೆ, ಅದೆಲ್ಲಿ ಮಾರ್ತಾರೋ ಅನ್ನೋದು ನಮ್ಗೆ ಅಷ್ಟೊಂದು. ಹೋಟ್ಲಿ ಬಿಟ್ಟು ಹೊರಗಡೆ ಎಲ್ಲಿ ಹೋಗಲ್ಲ ನಾವು. ಓಕೆ ಸರ್, ಸೊ ಲಾಸ್ಟ್ ಕ್ವೆಶನ್. ಸೊ ನಿಮ್ ಕಡೆಯಿಂದ ಸಾಮಾನ್ಯ ಜನಕ್ಕೆ ಅಥವಾ ಗೌರ್ಮೆಂಟ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾವ್ ಏನ್ ಹೇಳ, ನಮ್ಮ ಬಡವರು ಏನ್ ಹೇಳಕ್ಕಾಗಲ್ಲ. ಈಗ ಸಿಲಿಂಡರ್ ಎಲ್ಲ ಅವರು ತರಿಸ್ರೆ ಗೌರ್ಮೆಂಟ್ ಇಂದ ಏನೋ ಜೀವನ ಮಾಡ್ತೀವಿ, ಇಲ್ದಿದ್ರೆ ಹೋಟ್ಲು ಮುಚ್ಚಾಕ್ತಿವಿ, ನಮ್ಮೂರ್ಗೆ ನಾವು ಹೋಗ್ತೀವಿ. ಇನ್ನೇನ್ ಮಾಡೋಣ? ಅದು ನಿಜ. ಕೆಲವೊಂದ್ಸತಿ ಅದು ಅದೇ ನೀವ್ ಎಲ್ಲಿಂದನೋ ಬಂದು ಇಲ್ಲಿ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅಂತ ಇದ್ ಮಾಡಿ. ತುಮಕೂರು ಡಿಸ್ಟ್ರಿಕ್ಟ್ ಪಾವಗಡ ತಾಲೂಕು ನಮ್ದು. 200 ಕಿಲೋಮೀಟರ್ ಮೇಲೆ ಆಗುತ್ತೆ ನಮ್ಮೂರು. ಅದೇ ಅಲ್ಲಿಂದ ಬೆಂಗಳೂರಿಗೆ ಮೈನ್ ಬಂದಿದ್ ರೀಸನ್ ನೀವು ನಿಮ್ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅಲ್ವಾ? ಸೊ ಅದ್ರ ಮಧ್ಯದಲ್ಲಿ ಈ ತರ ಸಿಚುವೇಶನ್ ಬಂತಂದ್ರೆ ತುಂಬಾ ಕಷ್ಟ ನಮ್ಮ. ಇನ್ನ ಏನನ್ನ ದಂಡ್ಯಾಗ ಬಂಡವಾಳ ಇದ್ರೆ ಇದು ಬಿಟ್ಟು ಬೇರೆ ಏನನ್ನ ಮಾಡ್ಬೇಕು ಅಂತ ಮಾಡ್ತಾರೆ. ನಮ್ ಬಂಡವಾಳ ಇಲ್ಲ, ಏನು ಮಾಡಕ್ಕೆ. ಇದು ಬಾಡಿಗೆ ಕಟ್ಟಕ್ಕೆ ನಡೆಯಲ್ಲ ಇವಾಗ. ಅಲ್ಲೆಲ್ಲ 45,000 ಬಾಡಿಗೆದು, ಹೆಂಗ್ ಜೀವನ ನಡೆಸಬೇಕು? ಇನ್ನ ಕೂಲಿಯರ್ಗೆ ಕೊಡ್ಬೇಕು. ಒಬ್ಬೊಬ್ರಿಗೆ 15,000 20,000 ಅವ್ರಿಗೆ ಕೊಡ್ಬೇಕು. ನಡ್ಸಕ್ ಆಗಲ್ಲ. 2,000 3,000 ಆದ್ರೆ ಎಲ್ಲಿಂದ ಎಲ್ಲಿ ಕೊಡೋಣಮ್ಮ? 1,500 ರೂಪಾಯಿ ಮನೆ ಬಾಡಿಗೆನ ಒಂದ್ ದಿನಕ್ಕೆ 1,500 ರೂಪಾಯಿ ಬಾಡಿಗೆ ತೆಗೆದಿಕ್ಬೇಕು.
ಅದೆಲ್ಲ ರಿಸ್ಕು. ಏನೋ ಹೋಟ್ಲು ಮಾಡ್ತೀವೋ ಬಿಡ್ತೀವೋ, ಹಿಂಗಾದ್ರೆ ಬಿಡೋದಂತೂ ಗ್ಯಾರಂಟಿನೇ. ಯಾರನ್ನ ಮಾಡ್ಕೊ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಟ್ಯಾಂಕ್ ನಮ್ಮ